ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ನಮ್ಮ ಊರಲ್ಲಿ ಗಣೇಶನ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ಹೋಗಿದ್ದು. ನಮ್ಮೂರ ಗಣೇಶ ಈ ರೀತಿಯಾಗಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಗಣೇಶ ಮತ್ತು ಗೌರಿ ಮಾತ್ರ ಪುಟಾಣಿದು. ಸೊ ನಾನು ಸ್ಯಾರಿ ಉಟ್ಕೊಂಡಿದ್ದೆ. ಎಲ್ಲರೂ ಗಣೇಶನ ಪೂಜೆ ಇದ್ರಲ್ಲ, ಹಾಗಾಗಿ ಜಾಸ್ತಿ ಏನೂ ವೀಡಿಯೋ ಮಾಡಲಿಲ್ಲ. ನನಗೆ ಯಾರಾದರೂ ಇದ್ದರೆ ಸ್ವಲ್ಪ ಮುಜುಗರ ಆಗುತ್ತೆ ವಿಡಿಯೋದೆಲ್ಲ ಮಾಡೋದಕ್ಕೆ, ಹಾಗಾಗಿ ನಾನು ಜಾಸ್ತಿ ಏನೂ ವೀಡಿಯೋ ಮಾಡಲಿಲ್ಲ. ಇದು ನೋಡಿದ್ದೀರಾ ನೀವು ಯಾರಾದ್ರೂ? ಇದನ್ನ ಮಗು ಇರೋವಂಥ ಮನೆಯಲ್ಲಿ ತಂದಿಟ್ಕೊತಾರೆ. ಇದನ್ನ ಎಡಮುರಿ ಮತ್ತು ಬಲಮುರಿ ಅಂತ ಹೇಳಿ ಕರೀತಾರೆ. ಇದ್ರ ಬಗ್ಗೆ ನಾನು ಇನ್ನೊಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ನೋಡಿ, ಇವತ್ತು ಗಣೇಶನ ಬಿಡೋ ಪ್ರೋಗ್ರಾಮ್ ಇದೆ. ಸೊ ಎಲ್ಲ ಮಕ್ಕಳೆಲ್ಲ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಗಣೇಶನ ವಿಸರ್ಜನೆ ಮಾಡೋದಕ್ಕೆ ನಾವೇನು ಹೋಗಿರಲಿಲ್ಲ. ಇಲ್ಲಿ ಒಬ್ಬರು ನಮ್ಮ ಅಣ್ಣ ಹೋಗಿದ್ರು, ಅವರು ವಿಡಿಯೋ ಮಾಡ್ಕೊಂಬಂದಿದ್ದು. ಸೊ ಈ ರೀತಿಯಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಗಣೇಶಗೆ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿಂದ ಮನೆಗೆ ಬಂದಮೇಲೆ ನನ್ನ ಮಗಳಿಗೆ 6 ಮಂತ್ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಸುಮ್ಮನೆ ಮನೆಯಲ್ಲೇ ಸಿಂಪಲಾಗೇ ಮನೇಲಿ ಎಷ್ಟು ಜನ ಇದ್ದೀವೋ ಅಷ್ಟೇ ಜನನೇ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಇದು ಐಸ್ ಕೇಕು ನನ್ನ ಒತ್ತಾಯದ ಮೇರೆಗೆ ಹೋಗಿ ತೊಗೊಂಬಂದರು. ಇವರಿಬ್ಬರು ನನಗೆ ತಮ್ಮದಿರಾಗಬೇಕು. ನನ್ನ ಮಗಳು ಮುಕ್ತಲ್ಲಂತೂ ನೋಡಿ ಎಷ್ಟು ಸ್ಮೈಲ್ ಇದೆ, ಯಾವಾಗಲೂ ನಗ್ತಾನೆ ಇರ್ತಾಳೆ. ಸೊ ಅಪ್ಪ ಮಗಳು ಇಬ್ಬರೇ ಕೇಕ್ ಕೊಯ್ತಾ ಇದ್ದಾರೆ ನೋಡಿ. ನನ್ನನ್ನು ಒಂದು ಮಾತು ಕೂಡ ಕರೀಲಿಲ್ಲ, ಬಾ ನೀನು ಕುಯ್ಯು ಅಂತ ಹೇಳಿ. ಇವನ ಹೆಸರು ದೇವರಾಜ, ಇವನ ಹೆಸರು ದಯಾನಂದ ಅಂತ ಹೇಳಿ. ನಾವು ಇವನ್ನ ಬುಲ್ಲಿ ಅಂತ ಹೇಳ್ಬಿಟ್ಟು ಕರಿತೀವಿ, ದಯನ್ನ. ಕೇಕ್ ಇಕ್ಬೇಡ ಅಂತ ಹೇಳಿದ್ರು ನನ್ನ ಮಗಳಿಗೆ. ಕೇಕ್ ತಿನ್ನಿಸಿದ್ರು ಸ್ವಲ್ಪ, ಬಟ್ ಅವಳು ತಿನ್ನಲಿಲ್ಲ, ಹೋಗಿದ್ಲು.
ನನಗೆ ದೊಡ್ಡ ದೊಡ್ಡ ಆಸೆ ಎಲ್ಲ ಏನಿಲ್ಲ, ಇಂಥ ಚಿಕ್ಕ ಚಿಕ್ಕ ಆಸೆಗಳು ಅಷ್ಟೇ. ಬಟ್ ಆದರೂ ಕೂಡ ನಮ್ಮ ಮನೆಯವರು ನಾನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಸೊ ಇವಾಗ ಒಂದು 9 ಗಂಟೆ ಆಗಿತ್ತು, ಈಗ ಹೋಗಿ ತೊಗೊಂಡು ಬಂದರು ಕೇಕು. ಆದರೆ ನಾನು ಕೇಕೇ ತಿನ್ನಲಿಲ್ಲ. ಕೇಕ್ ತಿಂದರೆ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಸ್ವಲ್ಪ ತಿಂದೆ ಅಷ್ಟೇ ನಾನು. ಅದಾದ ನಂತರ ನಾನು ಬೇರೆ ಏನೋ ವಿಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ. ಸೊ ಇದು ನೈಟು ಮಲಗೋ ಟೈಮಲ್ಲಿ. ಈಗ ಒಂದು 12 ಗಂಟೆ ಆಗಿದೆ. ಸೊ ನನ್ನ ಮಗಳು ಮಲಗ್ತಾ ಇಲ್ಲ. ನಾವು ದಿನ 12 ಗಂಟೆ ಆಗುತ್ತೆ ಮಲಗೋದು. ಬೆಳಗ್ಗೆ ಎದ್ದೇಳೋದು 8 ಗಂಟೆ ಆಗುತ್ತೆ. ಸೊ ಹಿಂಗೆ ಮ್ಯಾನೇಜ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಅವಳಿಗೆ ಡೈಪರ್ ಕವರ್ನ ಬಿಚ್ಚುತ್ತಾ ನೈಟ್ ಹೊತ್ತು ಮಾತ್ರ ಅವಳಿಗೆ ನಾನು ಡೈಪರ್ನ ಯೂಸ್ ಮಾಡ್ತೀನಿ. ಬೆಳಗ್ಗೆ ಹೊತ್ತು ಮಾತ್ರ ಪ್ಯಾಂಟು ಚಡ್ಡಿ ಮತ್ತು ಕ್ಲಾತ್ ಡೈಪರ್ನೆಲ್ಲ ಹಾಕ್ತೀನಿ. ಸೊ ನೈಟ್ ಹೊತ್ತು ಮಾತ್ರ ಅವಳಿಗೂ ನಿದ್ದೆ ಡಿಸ್ಟರ್ಬ್ ಆಗಬಾರ್ದು ಮತ್ತು ನನಗೂ ಕೂಡ ನಿದ್ದೆ ಡಿಸ್ಟರ್ಬ್ ಆಗಬಾರ್ದು ಅಂತ ಕೇಳಿ ನೈಟ್ ಹೊತ್ತು ಮಾತ್ರ ಡೈಪರ್ನ ಯೂಸ್ ಮಾಡ್ತೀನಿ. ನನ್ನ ಮಗಳಿಗೆ ಯಾವುದೇ ಥರ ರ್ಯಾಷಸ್ ಏನೂ ಆಗೋದಿಲ್ಲ. ನಾವು ಡೈಪರ್ನ ಕರೆಕ್ಟ್ ಸೈಜ್ ತೊಗೊಳೋದ್ರಿಂದ ಮಕ್ಕಳಿಗೆ ಯಾವುದೇ ಥರ ರ್ಯಾಷಸ್ ಏನಾಗೋದಿಲ್ಲ. ಅವರು ಎಷ್ಟು ತೂಕ ಇದ್ದಾರೋ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿ ಡೈಪರ್ನ ತೊಗೊಬೇಕಾಗುತ್ತೆ. ಮಕ್ಕಳಿಗೆ ನಾವು ವಸ್ತುಗಳನ್ನ ಟೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಸೊ ಅವಕ್ಕೂ ಕೂಡ ಗೊತ್ತಾಗುತ್ತೆ ರಫ್ ಇದೆಯೋ ಅಥವಾ ಸ್ಮೂತ್ ಇದೆಯೋ ಅಂತ ಹೇಳ್ಬಿಟ್ಟು. ಸೊ ನಾವು ಎಲ್ಲನೂ ಕೊಡ್ತೀನಿ ಅವಳಿಗೆ ಟಚ್ ಮಾಡಲಿ ಅಂತ ಹೇಳಿ. ಅವಳಿಗೂ ಕೂಡ ಫೀಲ್ ಆಗುತ್ತೆ ಅಲ್ವಾ. ಸೊ ಅದು ಮುಟ್ಬೇಡ ಇದು ಮುಟ್ಬೇಡ ಅಂತ ನಾನು ಏನು ಕೂಡ ಅವಳಿಗೆ ಹೇಳೋದಿಲ್ಲ. ಸೊ ಎಲ್ಲನೂ ಕೊಡ್ತೀನಿ ನಾನು ಅವಳಿಗೆ ಟಚ್ ಮಾಡೋದಕ್ಕೆ. ಆವಾಗಲೇ ಅವಳಿಗೂ ಕೂಡ ಸರಿಯಾಗಿ ಗೊತ್ತಾಗುತ್ತೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ, ಸಿಂಪಲ್ ಬ್ಲಾಗು. ಸೊ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕು ಶೇರು ಕಮೆಂಟ್ ಮಾಡೋದಂತ ಮರಿಬೇಡಿ. ಹಾಗೆ ಥ್ಯಾಂಕ್ ಯು, ಬಾಯ್ ಬಾಯ್.